ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ಮದುವೆ ಫೋಟೋ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ನಮ್ಮ ಮದುವೆ ಆಗಿದ್ದು ಯಾವ ಇಸ್ವಿಲಿ, ಯಾವ ರೀತಿ ಬಂದಿದೆ ನಮ್ಮ ಮದುವೆ ಫೋಟೋ, ನಮ್ಮ ಕಡೆ ಯಾವ್ಯಾವ ಶಾಸ್ತ್ರಗಳು ಮಾಡ್ತಾರೆ ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಮದುವೆ ಆಗಿದ್ದು 2018ರಲ್ಲಿ 6/7 5ನೇ ತಿಂಗಳಲ್ಲಿ ನಮ್ಮ ಮದುವೆ ಆಗಿದ್ದು 2018ರಲ್ಲಿ ಶಿರಾದಲ್ಲಿ ರೇವಣಸಿದ್ದೇಶ್ವರ ಚೌಟ್ರಿಲಿ ನಮ್ಮ ಮದುವೆ ಆಗಿದ್ದು. ಇಲ್ಲಿ ನೋಡಿ ಫೋಟೋ ಈ ರೀತಿ ಫ್ರಂಟಲ್ಲಿ ತುಂಬಾ ಚೆನ್ನಾಗಿದೆ. ಇದು ನೋಡಿ, ಚೆನ್ನಾಗಿ ಬಂದಿದ್ದಾವೆ ಫೋಟೋ ಮಾತ್ರ. ಎಷ್ಟು ಕ್ಲಿಯರಾಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಅವಾಗ ತುಂಬಾ ಸಣ್ಣ ಇದ್ದೆ. ಇದೇ ಚೌಟ್ರಿ ಚಿಕ್ಕದಾಗಿದೆ, ಏನು ದೊಡ್ಡದಾಗಿಲ್ಲ. ಕಾಳಿದಾಸ್ ನಗರ ಶಿರಾದಲ್ಲಿರೋದಿದು. ಇದು ನೈಟು ಗಂಡಿನ ಕಡೆಯವ್ರು ಬಂದಾಗ ಅವರು ಬೇರೆ ಹತ್ರ ಕುತ್ಕೊಂಡಿರ್ತಾರೆ, ಅವಾಗ ಹೋಗಿ ಹೆಣ್ಣಿನ ಕಡೆಯವರು ಕರ್ಕೊಂಬರೋದು. ಈ ಫೋಟೋಗಳೆಲ್ಲ ಅವು ಹಿಂದೆ ಕುತ್ಕೊಂಡು. ಇದು ರಿಸೆಪ್ಷನ್ ಫೋಟೋಸು. ಇವರೆಲ್ಲ ಅವ್ರ ಫ್ರೆಂಡ್ಗಳಲ್ಲೇ ನಾವೆಷ್ಟು ದುಡ್ಡು ಖರ್ಚು ಮಾಡಿದ್ರು ಮದುವೆಗೆ ಏನೂ ನೆನಪಿರೋದಿಲ್ಲ. ಇದು ಫೋಟೋಸ್ ಇದ್ದರೆ ಯಾರ್ಯಾರು ಬಂದಿದ್ರು ಅಂತ ಹೇಳಿ ಫೋಟೋಸ್ ಇದ್ದರೆ ಎಷ್ಟು ವರ್ಷ ಆದರೂ ನೋಡ್ಬೋದು. ಚೆನ್ನಾಗಿ ಬಂದಿದ್ದಾವೆ ಫೋಟೋ ಮಾತ್ರ, ತುಂಬ ಚೆನ್ನಾಗಿ ಬಂದಿದ್ದಾವೆ. ಸಿಂಪಲ್ಲಾಗಿ ಮದುವೆ ಆಗಿದ್ದು. ನಮ್ಮ ಮದುವೆ ಏನು ಅಂತ ಗ್ರ್ಯಾಂಡಾಗಿ ಆಗಲಿಲ್ಲ. ಇದೆಲ್ಲ ರಿಸೆಪ್ಷನ್ ಫೋಟೋಸು. ಎಲ್ಲರೂ ಬಂದಿದ್ರು, ನಮ್ಮ ರಿಲೇಟಿವ್ಸ್ ಎಲ್ಲನ. ಆಲ್ಬಮ್ ಸ್ವಲ್ಪ ದೊಡ್ಡದಾಗೈತೆ, ಹಿಡ್ಕೊಳಕ್ಕಾಗಲ್ಲ, ಕೈ ನೋವ್ತೈತೆ. ಇವ್ರು ನಮ್ಮಪ್ಪ ನಮ್ಮಮ್ಮ. ಇವರು ನಮ್ಮ ಅಜ್ಜಿ ತಾತ, ನೋಡಿದ್ದೀರಾ ನೀವು. ಮನೆಯವರು ಬಂದರು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ, ಯಾಕಂದರೆ ಕೈ ನೋವಾಗೋದು. ಆಲ್ಬಮ್ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೆ. ನೋಡಿದವರೆಲ್ಲ ಹಂಗೆ ಅಂತಾರೆ. ಫೋಟೋ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ಏನು ಹೇಳು, ಅದೆಲ್ಲ ರಿಸೆಪ್ಷನ್ ಇಂದು. ಬಾಗ್ಲ ಬೆಳಕು. ಇವ್ರು ನೋಡಿ, ನನ್ನ ತಂಗಿಯರು ಇಬ್ಬರು ಚಿಕ್ಕವರು, ಅವಾಗಿನ ಸಣ್ಣಕ್ಕಿದ್ರು ಅವರು. ಇವಾಗ ಅಲ್ಲಿ ಎಷ್ಟೆಷ್ಟು ಉದ್ದ ಆಗ್ಯವ್ರಿ.
ಇವ್ರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಮಗಳು ಇವಳು ಅವ್ರ ಹಸ್ಬೆಂಡ್ ಇವರು. ಹಾಂ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ ಇವರಿಬ್ರು ಮಕ್ಕಳು. ಇದು ಇವ್ರ ಫ್ಯಾಮಿಲಿಲೇ ಇದು ನೋಡ್ರಿ. ಇದು ನಮ್ಮ ಫ್ಯಾಮಿಲಿ, ಗಂಡನ ಮನೆ ಫ್ಯಾಮಿಲಿ. ಇವರು ನಮ್ಮ ಮಾವ, ದೊಡ್ಡ ಮಾವ ಇವರು, ಅವ್ರ ಹೆಂಡ್ತಿ, ಅವ್ರ ಮಗ, ಒಬ್ಬನೇ ಮಗ ಅವನು. ಇವರು ನಮ್ಮ ಅಜ್ಜಿ, ನಮ್ಮ ತಾತ ನೋಡಿ. ಇದು ನಮ್ಮ ಫ್ಯಾಮಿಲಿ. ಇವ್ರು ನಮ್ಮಪ್ಪ, ಇವಳು ನನ್ನ ದೊಡ್ಡ ತಂಗಿ ಶ್ರುತಿ ಅಂತ ಹೇಳಿ, ಇವಳು ಭೂಮಿಕಾ ನಮ್ಮ ದೊಡ್ಡಮ್ಮನ ಮಗಳು. ಇದು ನಮ್ಮ ದೊಡ್ಡಮ್ಮ, ಇದು ನಮ್ಮಮ್ಮ. ಇವಳು ನನ್ನ ತಂಗಿ 3ನೇವಳು, ಇವಳು 4ನೇವಳು. ತುಂಬ ಚಿಕ್ಕವಳಿದ್ಲು ಅವಾಗ ನನ್ನ ಮದುವೆಗೆ. ಇಲ್ಲಿ ನೋಡಿ, ಇವನು ನನ್ನ ತಮ್ಮ, ನಮ್ಮ ದೊಡ್ಡಮ್ಮನ ಮಗ. ಇವರು ನಮ್ಮ ದೊಡ್ಡಪ್ಪ ಅವರು. ಇವರು ನಮ್ಮ ರಿಲೇಟಿವ್ಸೇ. ಇದು ಆಸೆ ಹಚ್ಚೋದು. ನಮ್ಮ ಕಡೆ ಈ ಥರ ಕರೆ ಕಂಬಳಿ ಮೇಲೆ ಹಿಂಗೆ ಆಸೆ ಎಲ್ಲ ಬರೆದ್ಬಿಟ್ಟು ಅಕ್ಕಿಲಿ ಹಿಂಗೆ ಬರೀತಾರೆ ಆಸೆನ. ಈ ಥರ ಬರೆದು ನೈಟ್ ಟೈಮು ರಿಸೆಪ್ಷನ್ ಆದಮೇಲೆ ಇದನ್ನು ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರೆ. ಅರಿಶಿನ ಹಚ್ಚೋದು ನೈಟ್ ಟೈಮು ರಿಸೆಪ್ಷನ್ ಹತ್ರ, ರಿಸೆಪ್ಷನ್ ಆದಮೇಲೆ ಅಲ್ವೇ. ಇದು ಗಂಡಿನವ್ರಿಗೆ ಹಚ್ಚುತ್ತಿರೋದು. ಗಂಡು ಹೆಣ್ಣು ಒಂದೇ ಹತ್ರ ಕುಂಡ್ರಿಸಲ್ಲ, ಬೇರೆ ಬೇರೆ ಸಪ್ರೇಟ್ ಕುಂಡ್ರಿಸಿ ಅವ್ರೊಂದ್ಸಲ ಮಾಡ್ತಾರೆ. ಅದು ಕಳಸ ಎಲ್ಲ ಇರುತ್ತೆ, ಕಳಸ ಪಂಚಾಯತಿ ಎಲ್ಲ ದೀಪ ಹಚ್ಬಿಟ್ಟು ಮಾಡ್ತಾರೆ. ನಿಮ್ಮ ಕಡೆ ಯಾವ್ಯಾವ ಶಾಸ್ತ್ರಗಳೆಲ್ಲ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಶಾಸ್ತ್ರ ಮಾಡೋದು. ಇದು ಅಲ್ಲಿಗೆ ಎಲ್ಲ ಹಾಕ್ಬಿಟ್ಟು ಕಳಸ ಇಕ್ಕಿ ಇದು ಏನೋ ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಇದು ಉಟ್ತಾಳಿ ಕಟ್ತಾ ಇರೋದು ನಮ್ಮ ಮಾವ. ನಮ್ಮಮ್ಮರು ತಾಳಿ ತಗೊಂಬಂದಿರ್ತಾರಲ್ಲ, ಅದನ್ನು ನಮ್ಮ ದೊಡ್ಡ ಮಾವ ಕಟ್ತಾರೆ ಫಸ್ಟು. ಗಂಡನ ಮನೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ನೈಟು ಈ ಥರ ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ನಮ್ಮ ದೊಡ್ಡ ಮಾವನ ಹತ್ರ ಈ ಥರ ಲಕ್ಷ್ಮೀ ತಾಳಿ ತಂದಿರ್ತಾರಲ್ಲ ತವ್ರ ಮನೆಯವರು, ಅದನ್ನು ಕಟ್ಟಿಸ್ತಾರೆ. ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತೀರಾ ಅಂತೇಳಿ ಹೇಳಿ. ಒಬ್ಬೊಬ್ರ ಕಡೆ ಒಂದೊಂದು ಥರ ಇರುತ್ತೆ. ಚೆನ್ನಾಗಿ ಬಂದಿದೆ ಎಲ್ಲ ಗ್ರಾಫಿಕ್ಸ್. ಇದು ಇದೇ ನನ್ನ ರೇಷ್ಮೆ ಸೀರೆ, 5,000 ಅವಾಗ ತೊಗೊಂಡಿದ್ದು. ಸಿಂಪಲಾಗಿ ಅವಾಗ ಮೇಕಪ್ ಮಾಡಿದ್ರು. ಏನು ರೇಷ್ಮೆ ಸೀರೆ. ಇದೇನು ವೈಟ್ ಸೀರೆನ ಯಾವುದಾದ್ರೂ ಹಳೇದಿರುತ್ತಲ್ಲ, ಅರಿಶಿನ ಶಾಸ್ತ್ರಕ್ಕೆಲ್ಲ ಗಲೀಜಾಗುತ್ತೆ ಅಂತ ಯಾವುದಾದ್ರೂ ಇದ್ದಿರೋದು ಉಟ್ಕೊಂಬೋದು, ಬಿಳೋದು. ತುಂಬಾ ನಿದ್ದೆ ಆವಾಗ. ನೋಡಿ ಕಣ್ಣೆಲ್ಲ ಹೆಂಗಾಗಿದೆ ನನಗೆ. ಊದೋದು ಅರಿಶಿನ ಬೇರೆ ಹಾಕ್ತಾರಲ್ಲ ಆವಾಗ ಉರಿ ಆದಂಗೆ ಆಗುತ್ತೆ. ಹಿಂಗೆಲ್ಲ ಹಿಂಗೆ ಹಚ್ಚುತ್ತಾರೆ ಮಕ್ಕಕ್ಕೆಲ್ಲನ, ಉರಿ ಆದಂಗೆ ಆಗುತ್ತೆ. ಕಣ್ಣೆಲ್ಲ ಒಂಥರ ಆಗಿದೆ. ಇದು ಬೆಳಗ್ಗೆ ಮುಹೂರ್ತಕ್ಕೆ ರೆಡಿ ಆಗಿರೋದು ನಮ್ಮ ಮನೆಯವರು. ಇಲ್ಲಿ ರೆಡಿಯಾಗಿ ಬೇರೆ ಕಡೆ ಒಂದು ದೇವಸ್ಥಾನ ಹತ್ರ ಇರ್ತಾರೆ, ಹೋಗಿ ಅವಾಗ ಕರ್ಕೊಂಬರ್ಬೇಕು. ಅದನ್ನು ಕಾಲು ತೊಳೆದು ಕರ್ಕೊಂಬರ್ತಾರೆ. ಇವ್ರು ನಮ್ಮ ಅಪ್ಪ ನಮ್ಮಮ್ಮ ಕಾಲು ತೊಳಿತಾ ಇದ್ದಾರೆ ಅಳಿಯನಿಗೆ. ಇದೆಲ್ಲ ಫೋಟೋಸ್ ನೋಡಿ. ಲೈಟ್ ನೋಡು, ಇದು ಮದುವೆದು ಮುಹೂರ್ತದ್ದು. ಇದು ತಾಳಿ ಕಟ್ಟೋ ಸಮಯದಲ್ಲಿ ಈ ಥರ ಶಾಸ್ತ್ರಗಳೆಲ್ಲ ಮಾಡಿ ನಮ್ಮ ಕಡೆ ತಾಳಿ ಕಟ್ಟಿಸ್ತಾರೆ. ಅವ್ರ ಕೈಗೆ ಇವ್ರ ಕಂಕಣ ಎಲ್ಲ ಕಟ್ಟಿಸ್ಬಿಟ್ಟು ಬೆಳಕಿನ ಬಲ್ಪಿಂದ. ಇದು ಮಾಂಗಲ್ಯ ಧಾರಣೆ, ತಾಳಿ ಕಟ್ತಾ ಇರೋದು. ಎಷ್ಟು ವರ್ಷ ಆಯ್ತು ಅಲ್ಲಿ ಮದುವೆ? 7 ವರ್ಷ ಆಗೈತೆ. 2015. ಮುಹೂರ್ತದ್ದೆಲ್ಲ ಹಾಲು ನೀರು ಬಿಡ್ತಾರೆ ತಾಳಿ ಕಟ್ಟಿದ್ದಾದ್ಮೇಲೆ.
ಇವಳು ನನ್ನ ಫ್ರೆಂಡು ನಾಗವೇಣಿ ಅಂತ ಹೇಳಿ, ನನ್ನ ಕ್ಲೋಸ್ ಫ್ರೆಂಡ್ ಇವಳು. ಮೇಕಪ್ಪಿಗೆ ಬರೀ 3,000 ರೂಪಾಯಿ ತಗೊಂಡಿದ್ರು, ಚೆನ್ನಾಗಿ ಮಾಡಿದ್ರು. ಸಾಕು ಸಿಂಪಲ್ ಆಗಿ ಅಂತೇಳಿ. ಏನು ಅಷ್ಟು ಚೆನ್ನಾಗೇನು ಮಾಡಿಲ್ಲ. ಇವಾಗಿನ ಮೇಕಪ್ ಅವಾಗಿನ ಮೇಕಪ್ ಬೀಳುತ್ತೆ. ಸಿಂಪಲ್ ಇವ್ರು ನಮ್ಮ ಮಾವರು ತಡೆ ಹೇಳಿ, ರಾಜಮಾಮರು. ಇವರು ನಮ್ಮ ಮಾವರು, ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅಕ್ಕನ ಮಕ್ಕಳು ಇವರು, ದೊಡ್ಡ ಮಾವ. ಇವರು 6 ಜನ ಇದ್ದಾರೆ ಅವ್ರ ಮಕ್ಕಳು. ಇವರೊಬ್ಬರು ಇದೊಂದು ಜೋಡಿ, ಇದೊಂದು ಜೋಡಿ 3 ಆಯಿತು. ಇಲ್ಲೊಂದು ಜೋಡಿ ಐತೆ ನೋಡಿ, ಇಲ್ಲೊಂದು ಜೋಡಿ ಐತೆ, ಇಲ್ಲೊಂದು ಜೋಡಿ. ಇವರು ಲಾಸ್ಟ್ನೇವರು, ಇವ್ರಿಗಿನ್ನೂ ಮದುವೆ ಆಗಿಲ್ಲ. 6 ಜನ ಇದ್ದಾರೆ ಅವರು. ನಾನೇನು ಅಷ್ಟೇ ಸಿಂಗಲ್ ರಂಜಿತ. ಇವರು ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ಅಮ್ಮ. ಇವರು ಅವರು ಎಷ್ಟು ವಯಸ್ಸು, ನಮ್ಮ ಮೊಮ್ಮಕ್ಕಳು ನೋಡಿ ಮೊಮ್ಮಕ್ಕಳು ನೋಡ್ಯಾರ. ನೂರು ವರ್ಷ ಆಯ್ತೇನಪ್ಪ ಅಲ್ವೇ ಅಜ್ಜಿಗೆ. ಇದು ಫೋನಲ್ಲಿರೋ ಹಾಕ್ಸಿದ್ವಿ ಸುಮ್ಮನೆ. ಏನೋ ನಮ್ಮ ಮಾವನ ಮಗ ಹೇಮೇಶ್ ಅಂತೇಳಿ, ಅವನು ಚಿಕ್ಕವನಿದ್ದಾಗ ತುಂಬ ಚೆನ್ನಾಗಿದ್ದು ಫೋಟೋಸು, ಅದಕ್ಕೆ ಅವನ್ನೆಲ್ಲ ಹಾಕ್ಸಿದ್ವಿ ಸ್ವಲ್ಪ ಇರಲಿ ಅಂತ. ಇವು ತೆಗಿಯಕ್ಕೆ ಬರಲ್ಲಲ್ಲ, ಹಂಗೆ ಪ್ರಿಂಟ್ ಮಾಡಿದಾರಲ್ವೇ. ಇಲ್ಲ ಅಂತ ತೆಗಿಯಕ್ಕೆ ಬರಂಗಿದ್ರೆ ಎಲ್ಲ ತಗೊಂಡು ಹೋಗೋದು. ಇದೆಲ್ಲ ಊಟದ್ದು. ಲಾಸ್ಟಿಗೆ ಈ ಥರ ಒಂದು ಹಾಕಿದ್ದಾರೆ, ಚೆನ್ನಾಗಿ ಬಂದಿದೆ. ಶಿರಾದವರು ಫೋಟೋಗ್ರಾಫರ್, BCS ಡಿಜಿಟಲ್ ಸ್ಟುಡಿಯೋ ಶಿರಾ. ಈ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ. 3D ಎಫೆಕ್ಟ್ ಬಂದಿರೋದ್ರಿಂದ ತುಂಬ ಲುಕ್ ಆಗೈತೆ ನೋಡಿ, ಆ ಥರ ಕಾಣಿಸುತ್ತೆ. ಓಕೆ ವೀಕ್ಷಕರೇ, ಮದುವೆ ಫೋಟೋಸ್ ಎಲ್ಲ ನೋಡಿದ್ರಲ್ಲ, ಹೇಗಿದ್ವು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.